ಹಾಯ್ ಹೆಲೋ ನಮಸ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಫಸ್ಟ್ ಸ್ಪೆಷಲ್ ಐಟಮ್ ತಿಂದಿರೋದು ಅಂತಂದರೆ ಹುಣಸೆಕಾಯಿ ಚಟ್ನಿ. ಅದು ನಮ್ಮ ಅತ್ತೆನೇ ಮಾಡಿರುವಂಥದ್ದು. ಇದು ನಮ್ಮ ಕಾಲೇಜಿನ ಸರ್ ಒಬ್ಬರು ಕೊಟ್ಟಿದ್ದರು ಇದೆಲ್ಲ ಐಟಮ್ಸ್. ಯಾವಾಗಾದ್ರು ಫ್ರೂಟ್ಸ್ ತರೋದು ಈ ಥರ ಕ್ಯಾರೆಟ್, ಸೌತೆಕಾಯಿ ಈ ಥರ ಎಲ್ಲ ತಂದು ಕೊಡೋರು. ಹಾಗೆ ಮಾವಿನಕಾಯಿ ಚಟ್ನಿ ತುಂಬ ಮಾಡ್ಕೊಂಡು ತಿಂದಿದ್ದೀನಿ. ಹಾಗೆ ವಾಟರ್ ಮೆಲನ್ ಸಿಪ್ಪೆಯ ಹಲ್ವಾ ಮತ್ತು ಹೊರಗಿನಿಂದ ತಿಂದಿರೋದು ಅಂತಂದರೆ ತುಂಬ ರೇರಾಗಿ ಈ ಪಾಸ್ತಾ ಒಂದು ಟ್ರೈ ಮಾಡಿದೆ ನೋಡಿ. ಮತ್ತು ಪಿಜ್ಜಾ ಇದೆಲ್ಲ ನಾನು ಮನೆಯಲ್ಲೇ ಮಾಡ್ಕೊಂಡು ತಿಂದಿರುವಂಥದ್ದು. ಹಾಗೆ ಇದು ಹೋಮ್ ಮೇಡ್ ಕೇಕ್ ಬೆಸ್ಟಾಗಿತ್ತು. ಇದನ್ನು ಒಂದು ಸ್ವಲ್ಪ ಜಾಸ್ತಿನೇ ತಿಂದಿದ್ದೀನಿ. ಹಾಗೆ ತುಂಬ ರೇರಾಗಿದ್ರೂ ಆದರೂ ಒಂದು ಸ್ವಲ್ಪ ಜಾಸ್ತಿನೇ ತಿಂದಿದ್ದೀನಿ ಈ ಥರ ಕರ್ದ ಐಟಮ್ಸ್. ಆದರೆ ಹೊರಗಡೆ ತಿಂತಾ ಇರಲಿಲ್ಲ, ಮನೆಯಲ್ಲೇ ಮಾಡ್ಕೊಂಡು ತಿಂದಿದ್ದೀನಿ. ಸೊ ಇನ್ನು ಸ್ವಲ್ಪ ಬೇಸಿಕ್ ಟೈಮಲ್ಲಿ ಈ ಥರ ಮಾವಿನ ಹಣ್ಣಿನ ಸಾರು ಈ ಥರ ಐಟಮ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೇನೆ. ಹಾಗೆ ಪಾವ್ ಭಾಜಿ ಮತ್ತು ಇದು KFCಯಲ್ಲಿ ತಿಂದಿರುವಂಥದ್ದು. ಇದು ತುಂಬ ತಿಂದಿಲ್ಲ, ರೇರಾದ್ರೂ ತಿಂದಿದ್ದು ಒಂದು ಸಲ ಟ್ರೈ ಮಾಡಿದ್ದೇನೆ ಆವಾಗ. ಮ್ಯಾಂಗೋ ಸೀಸನಲ್ಲಿ ಕಂಪ್ಲೀಟ್ ಮ್ಯಾಂಗೋ ತಿಂದಿದ್ದೀನಿ. ನಾನ್ ವೆಜ್ ಅಂತೂ ನನ್ನ ಫೇವ್ರೆಟ್ ಬಿರಿಯಾನಿ ಮಾಡಿಕೊಂಡಿದ್ದೆ, ಚಿಕನ್ ಸುಕ್ಕ ಇದೆಲ್ಲ ತುಂಬ ಚೆನ್ನಾಗಾಗಿತ್ತು. ಇನ್ನು ಫ್ರೂಟ್ಸಲ್ಲಿ ಎಲ್ಲ ಫ್ರೂಟ್ಸ್ ಇಷ್ಟ, ಆ್ಯಪಲ್ ಬಿಟ್ಟು. ಆದರೆ ಆ್ಯಪಲ್ ಅಂತೂ ಕಾಮನ್ ಆಗಿ ಯಾವಾಗಲಿರೋದೆ. ಇನ್ನು ಐಸ್ ಕ್ರೀಮ್ ಅಂತೂ ಇದು ನಮ್ಮ ಸರ್ ಒಬ್ಬರು ತಂದು ಕೊಟ್ಟರು. ಐಸ್ ಕ್ರೀಮ್ ಅಂತಂತಿದ್ದೆ. ಐಸ್ ಕ್ರೀಮು ಹಸಿ ಅಂದಾಗ ಇನ್ಸ್ಟೆಂಟಾಗಿ ಒಂದು ದೋಸೆ ಮಾಡ್ಕೊತಾ ಇದ್ದೆ. ಸೊ ಇದು ಯಾವಾಗಲೂ ನೆನಪಾಗೋದು ನನಗೆ ದೋಸೆ. ಹಾಗೆ ಹೊರಗಡೆನೂ ಐಸ್ ಕ್ರೀಮ್ ತಿನ್ಕೊಂಡು ಬಂದಿದ್ದೆ. ಒಂದು ಸಲ ಹೊರಗಡೆ ಹೋಗಿ ತಿನ್ಕೊಂಬಂದಿರುವಂಥದ್ದು ಇದು. ಬಟ್ ಪ್ರೆಗ್ನೆನ್ಸಿ ಜರ್ನಿ ಅಂತೂ ಚೆನ್ನಾಗಿತ್ತು. ಇನ್ನು ಫಿಶಲ್ಲಿ ಆಲ್ಮೋಸ್ಟ್ ಎಲ್ಲ ಮಾಡ್ಕೊತಾ ಇದ್ದೆ. ಬಟ್ 2 ವೀಕ್ಸಿಗೊಮ್ಮೆ ಟ್ರೈ ಮಾಡ್ತಾಯಿದ್ದೆ. ಸೊ ಇನ್ನು ಸಿಂಪಲ್ ವೆಜಿಟೇಬಲ್ ಪಲ್ಯಗಳನ್ನೆಲ್ಲ ಮಾಡ್ಕೊತಾ ಇದ್ದೆ. ಈ ಥರನೇ ಮಾಡ್ಕೊತಾ ಇರ್ತಿದ್ದೆ ನಾನು. ಇನ್ನು ಸೊಪ್ಪಿನ ಪಲ್ಯ ಎಲ್ಲ ಮಾಡ್ಕೊಂಡಿದ್ದೆ. ಅದನ್ನೆಲ್ಲ ಯಾವುದೇ ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ನಾನು. ಸೊ ಬಾಯ್ಲ್ಡ್ ರೈಸ್ ಮಾಡಿದ್ರೆ ಈ ಥರ ಸಾರು ಮಾಡ್ಕೊತಾ ಇದ್ದೆ. ಇದು ನೋಡಿ, ಇದು ನನ್ನ ಫೇವ್ರೆಟ್ ಸ್ವೀಟ್, ರಸಗುಲ್ಲ ಥರ ಮಾಡೋದು. ಅಕ್ಕಿಯಿಂದಲೇ ಮಾಡುವಂಥದ್ದು. ಇದನ್ನೊಂದು 2-3 ಸಲ ಮಾಡ್ಕೊಂಡಿದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.